ಹಲೋ ಮೀಡಿಯಾ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. 10ನೇ ತರಗತಿ ವಿದ್ಯಾರ್ಥಿಗಳೇ ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ಈ ಸಾರಿ ಪ್ರಾಜೆಕ್ಟ್ ಅನ್ನ ಬರೆಯೋದಕ್ಕೆ ಕೊಡ್ತಾರೆ. ಪ್ರತಿಯೊಂದು ಸಬ್ಜೆಕ್ಟ್ ಇಂದ ನೀವು ಸುಮಾರು 8 ಪ್ರಾಜೆಕ್ಟ್ ಗಳನ್ನ ಬರೀಬೇಕಾಗತ್ತೆ. ಸೊ ಈ ಪ್ರಾಜೆಕ್ಟ್ ಗಳನ್ನ ಚೆನ್ನಾಗಿ ಬರೆದ್ರಿ ಅಂತ ಹೇಳಿದ್ರೆ ಇದು ನಿಮ್ಮ ಇಂಟರ್ನಲ್ ಮಾರ್ಕ್ಸ್ಗೂ ಕೂಡ ಕೌಂಟ್ ಆಗುತ್ತೆ ಅಲ್ವಾ? ಹಾಗಾಗಿ ಇವತ್ತಿನ ದಿನದ ವಿಡಿಯೋನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಾಜೆಕ್ಟ್ಗೆ 15 ಅಂಕಗಳು ಇರುತ್ತೆ. ಸೊ 15ಕ್ಕೆ 15 ಅಂಕಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ರೂಬ್ರಿಕ್ಸ್ ಇರುತ್ತೆ. ಆ ರೂಬ್ರಿಕ್ಸ್ ನ ಪ್ರಕಾರವಾಗಿ ಅದಕ್ಕೆ ತಕ್ಕಂತೆ ನೀವು ಪ್ರಾಜೆಕ್ಟ್ ಅನ್ನ ಬರೆದ್ರೆ ಮಾತ್ರ ನಿಮಗೆ ಔಟ್ ಆಫ್ ಅಂಕಗಳು ಸಿಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಉತ್ತಮ ಬರವಣಿಗೆ, ಹಾಗೆ ವಿಷಯದ ಸಂಗ್ರಹಣೆ, ಹಾಗೆ ಅದನ್ನ ಪ್ರಸ್ತುತ ಪಡಿಸ್ತಕ್ಕಂತಹ ರೀತಿ, ಸನ್ನಿವೇಶಗಳನ್ನ ಚಿತ್ರಣ ಮಾಡ್ತಕ್ಕಂಥದ್ದು, ಆಕರ ಗ್ರಂಥಗಳು, ಪೀಠಿಕೆ, ಪರಿವಿಡಿ, ಹೀಗೆ ಹಲವಾರು ಸ್ಟೆಪ್ಸ್ಗಳು ಬರುತ್ತೆ. ಈ ಸ್ಟೆಪ್ಸ್ ಪ್ರಕಾರ ನೀವು ಒಂದು ಪ್ರಾಜೆಕ್ಟ್ ಅನ್ನ ಬರೆದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮಗೆ 15ಕ್ಕೆ 15 ಅಂಕಗಳು ಬರುತ್ತೆ. ಅಷ್ಟೇ ಅಲ್ಲದೇನೆ ಒಂದು ಉತ್ತಮವಾದಂತಹ ಪ್ರಾಜೆಕ್ಟ್ ಯಾವ ರೀತಿ ಇರಬೇಕು, ಯಾವ್ಯಾವ ಲಕ್ಷಣಗಳನ್ನ ಒಳಗೊಂಡಿರ್ಬೇಕು ಅನ್ನೋದನ್ನ ನಾನು ಇವಾಗ ಹೇಳ್ಕೊಡ್ತೇನೆ. ಹಾಗೇನೆ ಒಂದು ಪ್ರಾಜೆಕ್ಟ್ ನ ಇಟ್ಕೊಂಡ್ಬಿಟ್ಟು ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಯಾವ ರೀತಿ ಬರ್ದಿದ್ದಾರೆ, ನೀವು ಯಾವ ರೀತಿ ಬರೀಬಹುದು ಅಂತ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳ್ದ ಹಾಗೆ 8 ಪ್ರಾಜೆಕ್ಟ್ ಗಳನ್ನ ಬರೀಬೇಕು ಅಂತ ಹೇಳಿ ಹೇಳ್ದೆ. FA1, FA2, FA3, FA4 ಪ್ರತಿಯೊಂದು ಟೆಸ್ಟ್ಗೂ ಕೂಡ ನೀವು 2 ಪ್ರಾಜೆಕ್ಟ್ ಗಳನ್ನ ಬರೀಬೇಕಾಗತ್ತೆ. ಇಲ್ಲಿ ನಾನು ಕೂಡ 8 ಪ್ರಾಜೆಕ್ಟ್ ಗಳನ್ನ ಬರೆಸಿದ್ದೇನೆ. ಇಲ್ಲಿ ಕನ್ನಡ ವಿಷಯದ ಪ್ರಾಜೆಕ್ಟ್ ನಾನು ನಿಮಗೆ ತೋರಿಸ್ತೇನೆ. ಯಾವ ರೀತಿ ಇರಬೇಕು, ಔಟ್ ಆಫ್ ಅಂಕಗಳು ಸಿಗಬೇಕು ಅಂತಂದ್ರೆ ನಿಮ್ಮ ಪ್ರಾಜೆಕ್ಟ್ ಎಷ್ಟು ಅಟ್ರಾಕ್ಟಿವ್ ಆಗಿ ಇರಬೇಕು ಅನ್ನೋದನ್ನ ಈ ದಿನದ ವಿಡಿಯೋನಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಯ ಒಂದು ಚಟುವಟಿಕೆ ಪುಸ್ತಕವನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಗಾದೆಗಳ ಬಗ್ಗೆ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದೆ. ಅದಕ್ಕೆ ಯಾವ ರೀತಿ ಬರೆದಿದ್ದಾರೆ ನೋಡಿ, ಗಾದೆಗಳ ಬಗ್ಗೆ ಇಂಟ್ರಡಕ್ಷನ್ ಬರೆದಿದ್ದಾರೆ. ಹಾಗೆ ನಾನು ಇಲ್ಲಿ ಸೆಲೆಕ್ಟೆಡ್ ಗಾದೆಗಳನ್ನು ಕೊಟ್ಟಿದ್ದೆ, ಎಕ್ಸ್ಪ್ಲೈನ್ ಮಾಡಿ ಬರೀರಿ ಅಂತ ಹೇಳಿ. ಅವರು ಆ ಗಾದೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಬರೆಯೋದ್ರ ಜೊತೆಗೆ ಆ ಗಾದೆಗೆ ತಕ್ಕಂತೆ ಚಿತ್ರಗಳನ್ನು ಕೂಡ ಅಂಟಿಸಿದ್ದಾರೆ, ನೋಡ್ಬೋದು. ಈ ರೀತಿ ನಿಮ್ಮ ಪ್ರಾಜೆಕ್ಟ್ನ ಬರೆಯೋದ್ರಿಂದ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಹಾಗೆಯೇ ಒಳ್ಳೆ ಅಂಕಗಳು ಕೂಡ ಸಿಗುತ್ತೆ. ನೋಡಿ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂದಾಗ ಅವರ ಕುಟುಂಬದ ಚಿತ್ರವನ್ನು ಇಲ್ಲಿ ಅಂಟಿಸಿದ್ದಾರೆ. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಇಲ್ಲಿ ನೋಡ್ಬೋದು, ಕುಂಬಾರ ಒಂದು ಮಡಿಕೆ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತಾನೆ, ಆದರೆ ಒಂದು ದೊಣ್ಣೆಯಿಂದ ಆ ಮಡಿಕೆನ ಕ್ಷಣಾರ್ಧದಲ್ಲಿ ಒಡೆದು ಹಾಕ್ಬೋದು ಅಂತ ಹೇಳಿ ಪಿಕ್ಚರ್ ಸಮೇತ ಹೇಳಿದ್ದಾರೆ. ಮಾತೆ ಮುತ್ತು, ಮಾತೆ ಮೃತ್ಯು. ನಾವು ಆಡೋ ಮಾತು ಹೇಗಿರಬೇಕು ನೋಡಿ, ಅದಕ್ಕೆ ತಕ್ಕಂತೆ ಇಲ್ಲಿ ಪಿಕ್ಚರ್ಸ್ ಇದೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲಿ. ಸೊ ಈ ರೀತಿ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ನಾನು ಹೇಳಿದ್ನಲ್ವ ಗಾದೆ ಬಗ್ಗೆ ಪ್ರಾಜೆಕ್ಟ್ ಕೊಟ್ಟಿದ್ದು ಅಂಥೇಳಿ. ಗಾದೆ ಅರ್ಥ ಮತ್ತು ಮಹತ್ವಕ್ಕೆ 2 ಅಂಕ, ಗಾದೆ ಮಾತುಗಳನ್ನು ಸಂಗ್ರಹ ಮಾಡಿರೋದಕ್ಕೆ 5 ಅಂಕ, ಗಾದೆ ಮಾತನ್ನ ಯಾವ ರೀತಿ ನೀವು ಎಕ್ಸ್ಪ್ಲೇನ್ ಮಾಡಿ ಬರೆದಿದ್ದೀರಾ ಅದಕ್ಕೆ 6 ಅಂಕ, ಸ್ಪಷ್ಟವಾದಂತಹ ಬರವಣಿಗೆ ಮತ್ತು ಶುದ್ಧ ನಿರ್ವಹಣೆಗೆ 2 ಅಂಕ. ಸೊ ಈ ರೀತಿ ಅಂಕಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ನೀವಿಲ್ಲಿ ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಅನ್ನೋದನ್ನ ನಿಮ್ಮ ಟೀಚರ್ಸ್ ಇಲ್ಲಿ ಕೊಡ್ತಾ ಹೋಗ್ತಾರೆ. ನಾನು ಇಲ್ಲಿ ಇವರಿಗೆ ಔಟ್ ಆಫ್ ಅಂಕ ಕೊಟ್ಟಿರೋದನ್ನ ನೋಡ್ಬೋದು. ಸೊ ಈ ರೀತಿ ನಿಮ್ಮ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿತ್ತು ಅಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ಗಳು ಸಿಗುತ್ತೆ. ನೋಡಿ, ಚಟುವಟಿಕೆ 2 ಅಂತ ಹೇಳಿ ಬರೆದಿದ್ದಾರೆ. ಚಟುವಟಿಕೆ 2 ನಾನು ಏನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಕಂಠಪಾಠ ಪದ್ಯಗಳನ್ನು ಬರೀರಿ ಅಂತ ಹೇಳಿ ಕೊಟ್ಟಿದ್ದೆ. ನೋಡಿ, ಸಂಕಲ್ಪ ಗೀತೆ, ಅಲ್ಲಿ ಏನು ಲಿರಿಕ್ಸ್ ಇದೆಯಲ್ಲ ಅದಕ್ಕೆ ತಕ್ಕಂತೆ ಪಿಕ್ಚರ್ಸ್ನ ಹಾಕಿದ್ದಾರೆ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ನೋಡ್ಬೋದು ಪಕ್ಕದಲ್ಲಿ ಪಿಕ್ಚರ್ಸ್ಗಳನ್ನ ನೀವು. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, ಇದು ಅಷ್ಟೇ. ಇನ್ನು ನಂತರ ಕೌರವೇಂದ್ರನ ಕೊಂದೆ ನೀನು, ಮಹಾಭಾರತದ ಯುದ್ಧದ ಸನ್ನಿವೇಶದ ಚಿತ್ರಗಳು. ಹಸಿರು ಪದ್ಯಕ್ಕೆ ಹಸಿರಿನ ಚಿತ್ರಣ. ಹಲಗಲಿ ಬೇಡರು, ಅಲ್ಲಿ ಕೊಡಲಿ ಕೋರೆ ಕುಡ ಕಬ್ಬಿಣ, ಮೊಸರು ಬೆಣ್ಣೆ ಹಾಲ. ಸೊ ಇಲ್ಲೆಲ್ಲ ನೋಡಿ ಪಿಕ್ಚರ್ಸ್ಗಳನ್ನು ಅಂಟಿಸಿರೋದನ್ನ ನೋಡ್ಬೋದು. ನೆಕ್ಸ್ಟು ವೀರಲವ ಪದ್ಯದಲ್ಲಿ ಇಲ್ಲೂ ಅಷ್ಟೇ ಲವ ಕುಶರ ಪಿಕ್ಚರ್ ಇರೋದನ್ನ ನೋಡ್ಬೋದು. ಕೆಮ್ಮನೆ ಮೀಸೆ ಹೊತ್ತೇನೆ, ಇಲ್ಲೂ ಅಷ್ಟೇ ನೋಡಿ, ಅದಕ್ಕೆ ಸಿಂಕ್ ಆಗಿರ್ತಕ್ಕಂಥ ಪಿಕ್ಚರ್ಸ್ನ ಇಲ್ಲಿ ಹಾಕಿದ್ದಾರೆ. ಚಲಮನೆ ಮರವೆಂದು ಅಷ್ಟೇ. ಇನ್ನು ಇದಾದ ನಂತರ ಇಲ್ಲಿ ನೋಡ್ಬೋದು ಚಟುವಟಿಕೆ 3, ಇಲ್ಲೂ ಅಷ್ಟೇ ಚಟುವಟಿಕೆ 3 ನಾನು ಕವಿಗಳ ಪರಿಚಯವನ್ನು ಬರೀರಿ ಅಂತ ಹೇಳ್ಕೊಟ್ಟಿದ್ದೆ. ಇದು ಸ್ವಲ್ಪ ಸಿಂಪಲ್ ಆಗೇ ಮಾಡಿದ್ದಾರೆ. ಕವಿದು ಫೋಟೋ ಹಾಕ್ಬಿಟ್ಟು ಅದ್ರ ಕೆಳಗಡೆ ಅವ್ರದ್ದು ಇನ್ಫಾರ್ಮೇಷನ್ನ ಬರೆದಿದ್ದಾರೆ. ನೀವು ಈ ರೀತಿ ಬರೀಬೋದಾಗಿದೆ. ಇನ್ನು ನೆಕ್ಸ್ಟು ನಾವು ಮುಂದುವರೆದು ನೋಡೋದಾದರೆ ನೆಕ್ಸ್ಟು ನೋಡಿ, ಪ್ರಬಂಧವನ್ನು ಬರೆಯೋದಕ್ಕೆ ಕೊಟ್ಟಿದ್ದೆ. ಪ್ರಬಂಧನೂ ಅಷ್ಟೇ ಈ ರೀತಿ ಡಿಸೈನ್ ಮಾಡಿದ್ದಾರೆ.
ಹಾಗೆಯೇ ಪ್ರಬಂಧ ಅಂದರೆ ಏನು ಅಂತೇಳಿ ಇಂಟ್ರಡಕ್ಷನ್ ಬರೆದಿದ್ದಾರೆ. ಹಾಗೆ ಇಲ್ಲಿ ಪ್ರಬಂಧವನ್ನು ತ್ಯಾಜ್ಯ ವಸ್ತು ನಿರ್ವಹಣೆ ಬಗ್ಗೆ ನೋಡಿ, ಇಲ್ಲೂ ಕೂಡ ಇದಕ್ಕೆ ರಿಲೇಟೆಡ್ ಪಿಕ್ಚರ್ಸ್ನ ಹಾಕಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಇದರ ಪಿಕ್ಚರ್ ಸಮೇತ ನಿಮ್ಮ ಪ್ರಾಜೆಕ್ಟ್ಗಳಿದ್ರೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂದಾಗ ಆ ನ್ಯಾಷನಲ್ ಫೆಸ್ಟಿವಲ್ಸ್ ಇಮೇಜ್ನ ಪೇಸ್ ಮಾಡಿರೋದು, ಮತ್ತು ಇನ್ಫಾರ್ಮೇಷನ್ ಇರ್ಬೋದು ಗಣರಾಜ್ಯೋತ್ಸವದ ಬಗ್ಗೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಹಾಗೆ ಗಾಂಧಿ ಜಯಂತಿ ಅಂದಾಗ ಪ್ರತಿಯೊಂದಕ್ಕೂ ರಿಲೇಟೆಡ್ ಇಮೇಜಸ್ನ ಹಾಕಿದ್ದಾರೆ. ಪ್ರಾಚ್ಯ ಸ್ಮಾರಕಗಳಂದರೆ ಏನು, ಅದನ್ನು ನಾವು ಏನಕ್ಕೆ ರಕ್ಷಣೆ ಮಾಡಬೇಕು, ಸೊ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಈ ರೀತಿ ಚೆನ್ನಾಗಿ ನಿಮ್ಮ ಪ್ರಾಜೆಕ್ಟ್ ಇದ್ದಾಗ ಒಳ್ಳೆ ಅಂಕಗಳು ಕೂಡ ಸಿಗ್ತಾ ಹೋಗುತ್ತೆ. ನೋಡಿ ನಾನಿಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನು ಕೊಟ್ಟಿದ್ದೀನಿ. ಅದೇ ರೀತಿ ನೆಕ್ಸ್ಟ್ ಪ್ರಾಜೆಕ್ಟ್ನ ನೋಡಿ, ಇಲ್ಲಿ ಕವಿ ಪರಿಚಯ ಅಂತ ಹೇಳಿ ಕೊಟ್ಟಿದ್ದೆ, ಮತ್ತೆ ಕವಿ ಪರಿಚಯನೇ ಕೊಟ್ಟಿದ್ದೆ ನಾನು. ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ನಾನು ಫಸ್ಟ್ ಹೇಳಿದ್ನಲ್ಲ ಅದೇ ಮೆಥಡ್ನೇ ಇಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಮುಂದುವರೆದು ನೋಡೋದಾದರೆ ಮತ್ತು ಯಾವ ಪ್ರಾಜೆಕ್ಟ್ ಇದೆ ಅಂತೇಳಿ ನಾನು ಇಲ್ಲೂ ಕೂಡ ಇವರಿಗೆ ಔಟ್ ಆಫ್ ಔಟ್ ಅಂಕಗಳನ್ನು ಕೊಟ್ಟಿದ್ದೇನೆ. ಪತ್ರಲೇಖನ ಕೊಟ್ಟಿದ್ದೆ. ನೆಕ್ಸ್ಟು ಪತ್ರಲೇಖನೂ ಅಷ್ಟೇ ನೋಡಿ, ಎಷ್ಟು ಚೆನ್ನಾಗಿ ಒಂದೇ ಪೇಜಲ್ಲೇ ತುಂಬ ಮುದ್ದಾಗಿ ಬರೆದಿದ್ದಾರೆ. ಸೊ ಈ ರೀತಿ ಬರೆದ್ರೆ ನಿಮಗೂ ಒಳ್ಳೆಯ ಅಂಕಗಳು ಸಿಗುತ್ತೆ. ನೋಡಿ 2 ವ್ಯಾವಹಾರಿಕ ಪತ್ರ ಮತ್ತು 2 ವೈಯಕ್ತಿಕ ಪತ್ರವನ್ನು ನಾನು ಇಲ್ಲಿ ಕೊಟ್ಟಿದ್ದೆ. ಇನ್ನು ಇದಕ್ಕೂ ಔಟ್ ಆಫ್ ಔಟ್ ಅಂಕಗಳನ್ನು ಕೊಟ್ಟಿದ್ದೇನೆ. ಇನ್ನು ನೆಕ್ಸ್ಟು ಇಲ್ಲಿ ನಾನು ಇನ್ನೂ 2 ಪ್ರಾಜೆಕ್ಟ್ಗಳನ್ನು ಬರೆಯೋದಕ್ಕೆ ಅಂತ ಹೇಳಿ ಕೊಟ್ಟಿರಲಿಲ್ಲ. ಮಕ್ಕಳು ಕಂಠಪಾಠ ಪದ್ಯಗಳನ್ನು ಹೇಳಿಸಿದ್ದೆ, ಅದ್ರ ಮೇಲೆ ನಾನು ಅಂಕಗಳನ್ನು ಕೊಟ್ಟಿದ್ದೆ. ಹಾಗೆಯೇ ಅದ್ರ ಜೊತೆ ನಾನು ಕ್ವಿಜ್ ಕೂಡ ಮಾಡಿದ್ದೆ. ಆ ಕ್ವಿಜ್ನ ಮಾಡಿ ಅದಕ್ಕೂ ಕೂಡ ಇಲ್ಲಿ ಅಂಕಗಳನ್ನು ಕೊಟ್ಟಿದ್ದೀನಿ. ಸೊ ಈ ರೀತಿ ಒಂದು ಪ್ರಾಜೆಕ್ಟ್ನ ನೀವು ಬರೆದ್ರೆ ನಿಮ್ಮ ಪ್ರಾಜೆಕ್ಟ್ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಒಳ್ಳೆ ಅಂಕಗಳು ಕೂಡ ಬರುತ್ತೆ. ಖಂಡಿತ ನೆಕ್ಸ್ಟ್ ನಿಮಗೆ ನೀಡ್ತಕ್ಕಂತಹ ಪ್ರಾಜೆಕ್ಟ್ಗಳನ್ನು ಈ ರೀತಿ ಬರೀರಿ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೆ ಒಂದು ಒಳ್ಳೆ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ, ಸೊ ಇವತ್ತು ನಾನು ಮಾಡಿದಂತಹ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊತೇನೆ, ಅಂದ್ಕೊಂಡು ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು.